ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ನಾನು ಸಂಜೆ ರುಟೀನ್ ಆಗಿರುತ್ತೆ. ನಾನು 5 ಗಂಟೆ ಮೇಲೆ ಅಂದರೆ ಯಾವಾಗಲೂ ಅಷ್ಟು 5 ಗಂಟೆ ಮೇಲೆ ಸ್ಟಾರ್ಟ್ ಮಾಡೋದು. ಮನೆ ಕಸ ಎಲ್ಲ ಗುಡಿಸಿ ಬಾಗಿಲು ನೀರು ಹಾಕಿ ಮತ್ತು ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆ ನಾನು ಹೋಗಿ ಮುಖ ತೊಳ್ಕೊಬಂದು ಆಮೇಲೆ ದೇವ್ರಿಗೆ ದೀಪ ಅಂಟಿಸ್ತೀನಿ. ಮೊದಲು ಸಂಜೆ ಆಗಿದ ತಕ್ಷಣ 5:30 6 ಗಂಟೆ ಅಷ್ಟೊತ್ತಿಗೆ ದೇವ್ರಿಗೆ ದೀಪ ಅಂಟಿಸ್ಬಿಡ್ಬೇಕು. ಅಂಥವರೆಗೂ ನಾನು ಏನೂ ತಿನ್ನೋದಿಲ್ಲ, ಕುಡಿಯೋದು ಇಲ್ಲ. ಡೈಲಿ ರುಟೀನ್ ಹೀಗೇ ಇರುತ್ತೆ ಸಂಜೆ ಟೈಮ್ ನಂದು. ಇವತ್ತು ನಾನು ಹಾಕಿರೋ ಗಿಡದಲ್ಲಿ ಎಲ್ಲ ಮೊಗ್ಗಾಗಿತ್ತು, ಇನ್ನೂ ಯಾವ ಹೂವು ಬಿಟ್ಟಿರಲಿಲ್ಲ. ಯಾವ್ಯಾವ್ದ್ರಲ್ಲಿ ಮೊಗ್ಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ರೆಡ್ ಕಲರದ್ದು ಅದು ತುಂಬ ದೊಡ್ಡದಾಗಿ ಬರುತ್ತೆ. ಇವೆಲ್ಲ ಸಿಂಪಲ್ ಒಂದೆಡೆ ಹೂವು ಅಂತಾರಲ್ಲ ಆ ಥರ ಹೂವು ನೋಡ್ಕೊಂಡಾದ್ಮೇಲೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನೀರಾಕಿ ಅರ್ಶಿನ ಕುಂಕುಮ ರಂಗೋಲಿ ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ದೇವ್ರ ಹತ್ರಕ್ಕೆ ಬಂದ್ಬಿಟ್ಟು 2 ದಿನಕ್ಕೆ ಒಂದು ಸತಿ ನಾನು ಹೂವು ಚೇಂಜ್ ಮಾಡ್ತೀನಿ. ಇವತ್ತು ಚೇಂಜ್ ಮಾಡಿದ್ದೆ. ಸಿಂಪಲಾಗೇ ಹೂವು ಇಟ್ಟಿದ್ದೀನಿ ಈ ಸಲ. ಹೂವು ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ದೇವ್ರಿಗೆಲ್ಲ ಆರತಿ ಎಲ್ಲ ಬೆಳಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೋತೀನಿ. ಕುತ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಂಡಿರ್ತೀನಿ. ಏನು ಆ ಕಡೆ ಈ ಕಡೆ ಏನೂ ಯೋಚನೆ ಮಾಡಲ್ಲ ನಾನು ಇದರಿಂದ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ಸಂಜೆ ಟೈಮ್ ಯಾರಾದರೂ ಆದರೂ ಪರವಾಗಿಲ್ಲ, ಮನೇಲಿ ದೀಪ ಅಂಟಿಸ್ಬೇಕು, ಇಲ್ಲಾಂದರೆ ಊದ್ಗಡ್ಡಿ ಬೆಳಗಬೇಕು. ಎರಡರಾಗ ಒಂದು ಕೆಲಸನ ಮಾಡಿ ನೀವು. ಕಾಫಿ ಒಂದು ಲೋಟ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನಾನು ಯಾವಾಗಲೂ ಇದೇ ಕಪ್ಪಲ್ಲೇ ಕುಡಿಯೋದು. ಇವತ್ತು ನಾನು ಮೊಳಕೆ ಕಟ್ಟರ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಏನೇನು ಬೇಕು ಅಂತೆಲ್ಲ. ಅದನ್ನೆಲ್ಲ ಒಂದು ಕಡೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನೀವು. ಇಟ್ಕೊಂಡಿದ್ದ ತಕ್ಷಣವೇ ಯಾವುದೇ ಕೆಲಸ ಆದರೂ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ನಮ್ಗೆ ಸ್ವಲ್ಪ ಈಸಿ ಆಗೋದು. ಅದಕ್ಕೋಸ್ಕರ ಹೇಳೋದು. ನಾನು ತೋರಿಸೋದನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಬಂದು ಒಗ್ಗರಣೆ ಆಗಿದ ತಕ್ಷಣ ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿ ಇಡ್ತೀರಿ. ಆಮೇಲೆ ನೋಡಿ ಮೊಳಕೆಗೆ ಎಷ್ಟು ಬೇಕು ನಿಮಗೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಫುಲ್ಲು ಸಾಫ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಮಾಡ್ಕೊಂಡು ಆಗಿದ ತಕ್ಷಣ ಒಂಥರ ನುಣ್ಣಗಾಗಬೇಕು. ಟೊಮಾಟೊ ಎಲ್ಲ ಸಾಫ್ಟ್ ಆಗಬೇಕು. ಆಮೇಲೆ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ, ಗರಂ ಮಸಾಲ, ತೆಂಗಿನಕಾಯಿ, ಖಾರದ ಪುಡಿ 2 ಸ್ಪೂನು ಆ ಥರ ಸಾಫ್ಟ್ ಆಗಿದ ತಕ್ಷಣ ಅದನ್ನ ತಣ್ಣಗಾಗಿ ಬಿಡಬೇಕು. ಬಿಸಿಲೇನೇ ಅವ್ರು ರುಬ್ಬಿಟ್ರೆ ಟೇಸ್ಟೇ ಹೊಂಟೋಗುತ್ತೆ, ಮತ್ತು ಮಿಕ್ಸಿನೂ ಹಾಳಾಗುತ್ತೆ. ಅದಕ್ಕೆ ಅದು ಫುಲ್ ನುಣ್ಣಗಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಆರಬೇಕು. ಆಮೇಲೆ ಒಂದು ಕುಕ್ಕರ್ಗೆ, ನಾನು ಕುಕ್ಕರ್ ಮಾಡ್ತೀನಿ, ತಪ್ಪಲೆ ಮಾಡಿದ್ರು ಮಾಡ್ಬೋದು. ನಾನು ಕುಕ್ಕರ್ಗೆ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ತೋರಿಸಿದ್ನಲ್ಲ ಐಟಮ್ ಒಂದರಲ್ಲೇ ಹಾಕೊಂಡಿರ್ತೀನಿ. ಎಲ್ಲ ಬೇರೆ ಬೇರೆ ಕಡೆ ಇಟ್ಟಿರಲ್ಲ. ಒಂದು ತಟ್ಟೆಲಿ ಹೆಂಗಿರುತ್ತೆ ಹಂಗೆ ಅದ್ರ ಸಮೇತನೇ ಕುಕ್ಕರ್ ಹಾಕ್ಬಿಟ್ಟು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಸ್ವಲ್ಪ ಅದರಲ್ಲಿ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಬೋದು ಇವಾಗ, ಆದರೆ ಅರಿಶಿನ ಬೇಡ. ಯಾಕೆಲುವಾಗ ನಾವು ಫ್ರೈಗೆಲ್ಲ ಹಾಕೊಂಡಿರ್ತೀವಲ್ಲ, ಜಾಸ್ತಿ ಅರಿಶಿನ ಆಗೋದೇ ಕಲರ್ ಅದೇ ಬಂದುಬಿಡುತ್ತೆ. ಅದಕ್ಕೆ ಅರಿಶಿನ ಹಾಕಿದೆ ನಾನು. ಇದಾಗಿದ್ದ ತಕ್ಷಣ ಮೊಳಕೆ ಕಟ್ಟರ ಕಾಳನ್ನ ನೀರಲ್ಲಿ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡ್ತೇನೆ. ಆಲೂಗೆಡ್ಡೆ ಕಾಳನ್ನ ಮಿಕ್ಸ್ ಮಾಡಿಬಿಟ್ಟು 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಉಪ್ಪು ಹಿಡೀರಿ ಅಂತ. ಆಮೇಲೆ ಒಂದು ಸರ್ತಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದಾಗ ಉಪ್ಪು ಬೇಕು ಅಂದ್ರೆ ಹಾಕ್ರಿ ನೀವು. ಅದನ್ನ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ತೇವಾಂಶ ಹೋಗಬೇಕು. ಅದು ಎಣ್ಣೆಲೇ ಒಂಥರ ಸೌಂಡ್ ಬರುತ್ತೆ, ನೀರೆಲ್ಲ ಹೋಗಿ. ಆಮೇಲೆ ಇದು ರುಬ್ಬಿಕೊಂಡಿರ್ತೀವಲ್ಲ ತುಂಬಾ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ನೋಡಿ ರುಬ್ಬಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಾರ್ ತೊಳೆದ್ಬಿಟ್ಟು ಜಾರಲ್ಲಿರೋ ನೀರನ್ನೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತಿಕ್ಟೇಸ್ ಬೇಕೋ ಅಷ್ಟು. ಒಬ್ಬರು ತೆಳ್ಳಗೆ ಇಷ್ಟಪಡ್ತಾರೆ, ಒಬ್ಬರು ಗಟ್ಟಿ ಇಷ್ಟಪಡ್ತಾರೆ. ನಿಮಗೆ ಮುದ್ದೆಗೆ ಆಗುವಷ್ಟು, ಮುದ್ದೆಗೆ ಚೆನ್ನಾಗಿರುತ್ತೆ ಅದು ಮುದ್ದೆ ಅನ್ನೋಕ್ಕೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ನಂಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನನಗೆ ನೀರು ಸಾಕಾಗ್ಬೋದು, ಸಾಕು ಅನಿಸುತ್ತೆ ನನಗೆ. ಅದು ಎಕ್ಸ್ಪೆಕ್ಟ್ ನೀರು ಬಿಡುತ್ತೆ. ಸಾರಿ ಯಾವುದೇ ಆಗಲಿ ಸ್ವಲ್ಪ ನೀರು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇದೆ. ಕುದಿಯೋ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಏನಾದ್ರು ಕಮ್ಮಿ ಹಾಕಿ ಇವಾಗಲೇ ಒಂದು ಸರ್ತಿ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ, ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಅದು ಬಂದು ಒಂದು 3 ವಿಸಿಲ್ 4 ವಿಸಿಲ್ ಬೇಕೇ ಬೇಕಾಗುತ್ತೆ. ನಮ್ಮ ಕುಕ್ಕರಿಗಾದರೆ 4 ವಿಸಿಲ್ ಬೇಕು. ಒಬ್ಬೊಬ್ರು ಕುಕ್ಕರ್ ಹೇಗಿರುತ್ತೆ ಅಂದರೆ ಬೇಗ ಬೇಯುತ್ತೆ, ಅವ್ರಿಗಾದರೆ 2 ಸಾಕಾಗ್ಬೋದು. ನಾನು 4 ವಿಸಿಲ್ ಕೂಗ್ತಿದ್ದೀನಿ. ನಾನು ಕೂಗಿ ಸಾಫ್ಟ್ ಆಗಿದೆ. ತೀರಾ ಈ ಕಡೆ ಬಾಯಿಗೆ ಕಾಳು ಸಿಗಬೇಕು, ತೀರಾ ಜಾಸ್ತಿ ಸಾಫ್ಟ್ ಆಗಬಾರ್ದು. ನೋಡಿ ಎಣ್ಣೆ ಮೇಲ್ಗಡೆ ಗೊತ್ತಾಗುತ್ತೆ ನಿಮಗೆ ರೆಡ್ ಕಲರ್ ಹೆಂಗೆ ಬಂದಿದೆ ಅಂತ. ಈ ಥರ ಇದ್ದೆ ಸಾಕು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನನಗೆ. ನಿಮಗೆ ತೆಳ್ಳ ಗಟ್ಟಿ. ಮತ್ತು ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ
ಈ ಮೊಳಕೆ ಕಟ್ಟಿರೋ ಸಾಂಬಾರು ನೀವು ನೈಟ್ ಮಾಡಿದ್ರೆ ಬೆಳಗ್ಗೆ ಚಪಾತಿ ಮಾಡಿ ಬೆಳಗಿನ ತಿಂಡಿನ ಮುಗಿಸ್ಕೋಬೋದು ನೀವು. ಅದಕ್ಕೋಸ್ಕರ ಮೊಳಕೆ ಕಟ್ಟಿರೋ ಸಾರು ನೈಟೇ ಮಾಡಿ. ಸಾಂಬಾರು ಆಗಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಟೇಸ್ಟಾಗಿ ಬಂದಿತ್ತು. ಮಾತ್ರ ನಿಮಗೆ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ. ಸಂಜೆ ರೂಟೀನ್ ನಂದು ಹೀಗಿರುತ್ತೆ. ಮತ್ತು ಎಲ್ಲ ಆಗಿದ ತಕ್ಷಣ ಊಟ ತಿಂದಾದ್ಮೇಲೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಬಿಡ್ತೀನಿ. ಕ್ಲೀನ್ ಮಾಡಿ ಏನೂ ಇರಬಾರ್ದು. ಸಾಂಬಾರು ಪಾತ್ರೆ ಸಪ್ರೇಟಾಗಿ ಬೇರೆ ಕಡೆ, ಅದನ್ನ ಬೇರೆ ಕಡೆ ಅಂದರೆ ಇನ್ನೊಂದು ಪಾತ್ರೆಗೆ ಅದನ್ನ ಇದು ಮಾಡ್ಬಿಟ್ಟು ಬೆರೆಸ್ಬಿಟ್ಟು ಅನ್ನ ಏನಾದರೂ ಮಿಕ್ಕಿದ್ರೆ ಅದನ್ನ ಸಪ್ರೇಟಾಗಿ ಇಟ್ಬಿಟ್ಟು ಕಾಫಿ ತಪ್ಪೆ ಪ್ರತಿಯೊಂದು ಎಲ್ಲ ಬೆಳಗ್ಬಿಟ್ಟು ತಟ್ಟೆಯಿಂದ ಹಿಡ್ಕೊಂಡು ಲೋಟದಿಂದ ಹಿಡ್ಕೊಂಡು ಪ್ರತಿಯೊಂದು ಬೆಳಗ್ಬಿಟ್ಟು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನಮಗೆ ಖುಷಿ ಆಗಬೇಕು. ಆ ಥರ ಕ್ಲೀನ್ ಮಾಡ್ಬಿಟ್ಟು ನಾನು ಮಲ್ಕೊಳೋದು. ನೀವು ಇದೇ ಥರ ಮಾಡಿ. ಯಾವಾಗ ಅಡುಗೆ ಮನೆ ಕೆಲಸ ಎಲ್ಲ ಆಗಿದ ತಕ್ಷಣ ಬಂದು ಒಂದು 5 ನಿಮಿಷ ಕುತ್ಕೋತೀನಿ. ಆಗಿದ ತಕ್ಷಣ ಮಲ್ಕೊಂಬಿಡ್ತೀನಿ. ನಾನಂತೂ 9:30 ಅಷ್ಟೊತ್ತಿಗೆಲ್ಲ ಮಲಗಿಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳ್ತೀವಲ್ವ, ಬೇಗನೆ ಮಲ್ಕೊತೀನಿ ನಾನು. ಸಂಜೆ ರೂಟೀನ್ ಬಂದು ನಾನು ಈ ಥರ ಇರುತ್ತೆ. ಯಾವಾಗಲೂ ಅಷ್ಟೇ ಇದೇ ಥರನೇ ಇರುತ್ತೆ. ಎಲ್ಲೋ ಒಂದು ಟೈಮ್ ಮಿಸ್ ಆಗೋದು ಅಂದರೆ ಎಲ್ಲ ಹೊರಗಡೆ ಹೋದಾಗ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ. ಬಾಕಿ ಟೈಮಲ್ಲೆಲ್ಲ ಹಿಂಗೆ ಇರುತ್ತೆ. ಸೇಮ್ ಇವಾಗ ಹಿಂಗೆ ತೋರಿಸೋದು ಅದೇ ರೀತಿಯಾಗಿರುತ್ತೆ. ಈ ನನ್ನ ಸಂಜೆ ರೂಟೀನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೊಂದು ಹೊಸ್ದಾಗಿರೋ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.